ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾವು ಕೂಡ ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತಂದ್ರೆ ನೋಡ್ರಿ, ತೊಗರಿ ಹುರಿಬೇಕು ನೋಡ್ರಿ. ಇದೊಂದು ಚೀಲ ಐತಿ, ಅಲ್ಲೊಂದು ಇಟ್ಟಿದ್ದೀನಿ, ಕಾಣುತ್ತಾ? ಅಲ್ಲೊಂದು ಇಟ್ಟಿದ್ದೀನಿ. ಇಷ್ಟು ತೊಗರಿ ಹುರಿಬೇಕು ಕುಂತ್ಕೊಂಡು ಇಲ್ಲಿ ಮ್ಯಾಗ ಬಂದೀನಿ ರೀ. ಟೈಮ್ ಬಂದ್ಬಿಟ್ಟು 5:30 ಆಗೈತಿ. ಏನು ಇವಾಗ ಎಳೆ ಬಿಸಿಲು ಅನ್ನಂಗೆ ಇರ್ತೈತಿ, ಅಷ್ಟೊಂದು ಬಿಸಿಲು ಇರೋಲ್ಲ. ಅದಕ್ಕೆ ಹುರಿದು ಇಲ್ಲೇ ಹಾಕಿದ್ರಾಯ್ತು ಮ್ಯಾಗ. ರಾತ್ರಿ ಎಲ್ಲ ಇಲ್ಲೇ ಇರ್ತಾವೆ, ಬೆಳಗ್ಗೆ ತುಂಬ್ಕೊಂಡು ಹೋದ್ರಾಯ್ತು ಅಂಥೇಳಿ ಅಂದ್ಕೊಂಡು ತೊಗರಿ ಹುರಿಯಾಕತ್ತೀನಿ ನೋಡ್ರಿ. ಇಲ್ಲಿ ಏನು ಆಯ್ತು ರೀ, ಏನು ಈಗ ಹುಣ್ಣಿಮೆ ಆಯ್ತಂದ್ರೆ, ಈಗ ಎಲ್ಲಮ್ಮನ ಹುಣ್ಣಿಮೆ ಮಾಡ್ತಾರಲ್ಲ, ಈ ಹುಣ್ಣಿಮೆ ಆಯ್ತಂದ್ರೆ ನಮ್ಮ ಊರಾಗ ನಂದಿ ಕೋಲ್ ಕುಂದಿರ್ತೈತೆ ರೀ. ಶಾಣ ಬಸವೇಶ್ವರ ಜಾತ್ರೆ ಬರ್ತೈತಲ್ಲ ಮುಂದಿನ ಹುಣ್ಣಿಮೆಗೆ. ಹೀಗಾಗಿ ನಂದಿ ಕೋಲ್ ಕುಂತಂದ್ರೆ ತೊಗರಿ ಹುರಿಯಾಕೆ ಬರಲ್ಲ ರೀ. ತೊಗರಿ ಅವ ನಂದಿ ಕೋಲ್ ಕುಂತಂದ್ರೆ ತೊಗರಿ ಹುರಿಯೋದು ತಟ್ಟಿರಲ್ರಿ. ಉಗಾದಿ ಹಬ್ಬ ಆಗಾರ ತವ್ರ ಮನೆ ದೇವ್ರು ರೀ. ತವ್ರ ಮನೆ ದೇವ್ರ ಜಾತ್ರೆ ಪೀತ್ರಿ ಅದು ಇದು ಅಂತೆಲ್ಲ ಬರ್ತಾವ. ಹೀಗಾಗಿ ಉಗಾದಿ ಹಬ್ಬದವರೆಗೂ ತೊಗರಿ ಹುರಿಯೋಕ್ಕಾಗಲ್ಲ. ಇವು ನೀರ ಹಾಕಿ ಒಣಗಿಸಿಟ್ಟು ಭಾಳ ದಿನ ಆಗೈತೆ ರೀ. ಹೀಗಾಗಿ ಇವಾಗ ಸ್ವಲ್ಪ ಬೆಚ್ಚಗೆ ಮಾಡಿದೆ ಅಂತಂದ್ರೆ ಇಟ್ಟು ಇವು ಬೆಚ್ಚಗೆ ಮಾಡಿದ ಬಳಿಕ ಇಡ್ಬೇಕು ರೀ. ಒಂದು ತಿಂಗಳಾರ ಇಡ್ಬೇಕು ಮನ್ಯಾಗ, ಅಂದ್ರೆ ಕಲರ್ ಬರ್ತಾವ. ಇವಾಗ ಹುರಿದಿಟ್ಟಿನಿ ಅಂದ್ರೆ ಮುಂದೆ ಉಗಾದಿಗೆ ಏನು ತವ್ರ ಮನೆ ಜಾತ್ರೆಗೆ ಹೋಗಿರ್ತೀನಲ್ಲ ರೀ, ಅದೆಲ್ಲ ಮುಗಿಸ್ಕೊಂಡು ಬಂದು ಬ್ಯಾಳೆ ಮಾಡಿಸಿದ್ವಿ ಅಂದ್ರೆ ಕಲರ್ ಬಂದಿರ್ತಾವೆ, ಬ್ಯಾಳೆ ಚಂದನಾಗಿರ್ತಾವೆ. ಆಯ್ತು, ಇನ್ನು ವರ್ಷತನ ಸೇರಿ ಹೋಗ್ತದೆ ನೋಡಿರಿ. 20 ಸೇರು ಅದಾವೆ ರೀ, 2 ಸೇರಿ ಒಂದು 20-25 ಸೇರು ಅದಾವೆ ರೀ. ಅವು ಇಷ್ಟು ಹುರಿಬೇಕು ನೋಡಿರಿ. ಹುರಿದು ಹಾಕಿಬಿಡ್ತೀನಿ ರೀ ಇಲ್ಲಿ. ಆದರೂ ಎಳೆ ಬಿಸಿಲು ಅನಿಸ್ತೈತೆ ರೀ, ಆದ್ರೂ ನೋಡಿರಿ ಹೆಂಗೆ ಬೆವ್ರು ಬಸಾಕತ್ತೈತಿ. ಏನ್ಯಾಕಾಗಲ್ದಕ್ರಿ ಇವತ್ತು ಹುರಿಬೇಕಂತ ಡಿಸೈಡ್ ಮಾಡಿದ್ದೀನಿ. ಕೇಳಿದೆ ಊರಿಗೆ ಫೋನ್ ಹಚ್ಚಿ, ಕೇಳಿದ ಬಳಕ ಏನೈತಿ, ಇಲ್ಲವ ಹುರಿ ಬರ್ತೈತಿ ನಂದಿ ಕೋಲ್. ಇನ್ನು ನಮ್ಮ ಊರಾಗಲ್ರಿ, ನಮ್ಮ ನೆಗಣಿಗೆ ಅವ್ರಿಗೆ ಕೇಳ್ತೇನೆ ರೀ, ನಂದಿ ಕೋಲ್ ಕುಂತಂದ್ರೆ ಹುರ್ಲಿಕ್ಕೆ ಬರ್ಲವ, ಏನೋ ಉಗಾದಿ ಹಬ್ಬತನ ಆಗಂಗಿಲ್ಲ ಹುರಿಯೋದು, ಹುರಿದು ಬಿಡು ಇವತ್ತೇ ಬುಧವಾರದ ಹ್ಯಾಂಗು ಹೋದ ಬುಧವಾರ ದಿನ ಹುರಿಬೇಕಂದೆ. ಪಂಚಕತ್ತು ರೀ, ಪಂಚಕದಾಗ ಹುರಿಬಾರ್ದ್ರಿ ತೊಗರಿನ. ಹೀಗಾಗಿ ಹುರಿದು ಬಿಡವ ಇವತ್ತೇ. ಏನು ನಂದಿ ಕೋಲ್ ಕುಂದಿರ್ತದೆ, ನಾಳೆ ಹುಣ್ಣಿಮೆ ದಿನ ನಂದಿ ಕೋಲ್ ಕುಂತು ಅಂದ್ರೆ ಇನ್ನು ಒಂದು ತಿಂಗಳ ತನಕ ತಿಂಗಳಾಕ್ರಿ ದೇವ್ರ ಜಾತ್ರೆ ಆಗತ್ತನ ಹುರ್ಲಿಕ್ಕೆ ಬರಲ್ಲ. ಇನ್ನು ಆ ಕಡೆದು ಉಗಾದಿ ಹಬ್ಬ ಬರ್ತದೆ, ಉಗಾದಿ ಆಗತ್ತನ ಹುರ್ಲಿಕ್ಕೆ ಬರಲ್ಲ. ಇವತ್ತೇ ಹುರಿದು ಬಿಡುವ ಅಂತ ಹೇಗೆ ಅಂದ್ರೆ ರೀ. ಹೀಗಾಗಿ ಹುರಿಯಾಕತ್ತೀನಿ ನೋಡಿರಿ. ಹುರಿಬೇಕಂತೇಳಿ ಕುಂತ್ಕೊಂಡಿದ್ದೀನಿ. ಓಕೆ, ಹುರಿತೇನೆ ರೀ. ಇಷ್ಟು ಹುರಿದು ಹಾಕಿ ಹಂಗೆ ಮಧ್ಯದಲ್ಲಿ ಇಟ್ಟಿಟ್ಟು ವಿಡಿಯೋ ತೊಗೊತೀನಿ ಅಂತ. ಚಲೋ ಅದ ಮಾತಾಡ್ರಿ. ಕಣ್ಣು ಹೊಡ್ಲಕ್ಕ ಸೆಕ್ಕಿ ಬೆಳೀತದ, ಕಣ್ಣು ಹೊರ್ಯೋದಲ್ಲ, ಸೆಕ್ಕಿ ಬೆಳೀತದ. ಹಂಗೆ ಬಾಯಿ ಈ ಕಡೆ. ಈ ಕಡೆ ಬರಂಗೆ ಮಾಡ್ಬೇಕು ನೀವು. ಈ ಕಡೆ ಕೂತು ಗಾಳಿ ಆ ಕಡೆ ಇರ್ತದೆ, ಗಾಳಿ ಆ ಕಡೆ ಇರ್ತದ, ಗಾಳಿ ಆ ಕಡೆ ಬರಂಗೆ ಮಾಡಿ. ಗಾಳಿ ಬರೋ ಕಡೆಗೆ ಹೊಡಿಬೇಕೇನ್ರಿ? ಗಾಳಿ ಎಲ್ಲ ಕಡೆ ಬರ್ಬೇಕು. ಗಾಳಿ ಆ ಕಡೆ ಬರ್ತದೆ ಹೇಳೋಕ್ಕಾಗುತ್ತೆ? ಒಮ್ಮೆ ಹಿಂಗೆ ಹೋಗ್ತದೆ, ಒಮ್ಮೆ ಹಿಂಗೆ ಬರ್ತದೆ, ಒಮ್ಮೆ ಈ ಕಡೆ ಹೋಗ್ತದ. ಅಷ್ಟಾಗ್ಯಾವ್ರಿ. ಮಾತಾಡಿ, ನೀನು ಮಾತಾಡು. ಅಲ್ರಿ ನೀವೇ ನೋಡ್ರಿ, ನಮ್ಮ ಕಡೆ ತೊಗರಿ ಹುರಿಯೋದು ಹಿಂಗೆ ಐತೆ ನೋಡ್ರಿ. ನಿಮ್ಮ ಕಡೆ ನೀವು ಹುರಿದು ಮಾಡ್ತೀರಾ, ಹಸಿ ಬೇಳೆ ಮಾಡ್ತೀರಾ ಅಂತ ಅನ್ನೋಕ್ಕಾಗಲ್ಲ. ಕೆಲವು ಕಡೆ ಗೊತ್ತಿಲ್ಲ ಸ್ನೇಹಿತರೆ, ಕೆಲವ್ರಿಗೆ ಗೊತ್ತಿಲ್ಲ ತೊಗರಿ ಹುರಿದು ಬೇಳೆ ಮಾಡೋದು.
ಇನ್ನು ಕೆಲವರಿಗೆ ತೊಗರಿ ಇವು ಹಿಂಗೆ ಇರ್ತಾವ ಅನ್ನೋದು ಗೊತ್ತಿಲ್ಲ. ಕೆಲವರಿಗೆ ಹಿಂಗಿರ್ತೈತೆ ನೋಡ್ರಿ. ತೊಗರಿ ನೀರಾಗ ಹಾಕಿ ಒಣಗಿಸಿ ತೊಗರಿ ಒಂದು 5-6 ತಾಸು ನೆನೆಸ್ಬಿಟ್ಟು ಒಂದು ಕಡೆ ಕೂಡಾಕ್ಬೇಕು ನೈಟ್ ಟೈಮಲ್ಲಿ. ಬೆಳಗ್ಗೆ ಬಿಸಿಲಿಗೆ ಒಣಗಿಸ್ಬೇಕು, 2 ದಿನ ಒಣಗಿಸಿ ತೆಗೆದಿಟ್ಟು ಆಮೇಲೆ ಹುರಿಬೇಕು, ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಬೇಕು. ಬೆಚ್ಚಗೆ ಮಾಡಿ 1 ತಿಂಗಳು ಕಟ್ಟಿಡಬೇಕು, ಆಮೇಲೆ ಬೇಳೆ ಮಾಡ್ಬೇಕು. ಹೆಂಗೆ ಕೆ ಜಿ ಅಂತ ಕೇಳ್ತಾರೆ ರೀ ಇವು ಬೆಂಗಳೂರು ಹೋಗೊಬ್ರು. ಹಾಂ ರೀ ತೊಗರಿನಾ ಹ್ಞೂ ಹೆಂಗೆ ತೊಗೊಂಡಂಗೆ ಅದಾವೆ. ಇದ್ರೊಳಗೆ ತೊಗರಿ ಒಳಗೆ ತೊಗರಿ ಕಾಳಿನೊಳಗೆ 3-4 ವೆರೈಟಿ ಅದಾವೆ. 4 ಚೀಲದ ಗಟ್ಲೆ ನಾವು ಹಾಂ, ಒಂದೊಂದು ಕ್ವಿಂಟಲ್ ಗಟ್ಲೆನೂ ಕೊಡ್ತಾರೆ. ಕ್ವಿಂಟಲ್ ಗಟ್ಲೆನೂ ತೊಗರಿ ಕಾಳು ಮಾಡೋದು. ಇಷ್ಟು ಕಷ್ಟ ಐತೆ ನೋಡ್ರಿ. ತೊಗರಿ ಬ್ಯಾಳೆ ಮಾಡ್ಬೇಕಂದ್ರೆ ಸುಮ್ಮನೆ ಅಲ್ಲ, ಎಷ್ಟು ಕಷ್ಟ ಐತೆ. ಹಾಕಿರ್ದಾಡ್ರಿ ಅಲ್ಲೇ ಕಟ್ಕಡ ಅನ್ನತ್ತದ ಅದು ಅನ್ಲಕ್ಕ ಅಲ್ಲೇ ಮುರಿಯಲ್ಲಿ ನಾವು ಬುಡಕ್ಕೆ ಸರ್ದೆ ಎಲ್ಲ ಕತ್ತದಲ್ಲ, ಅದಕ್ಕೆ ಹಂಗೆ ಅನ್ನತ್ತೆ. ದೂರ ಕೂತಿನಲ್ಲ, ಹತ್ರ ಕುಂತೆ ಕಣ್ಣಿಗೆ ಹೊಗೆ ಬಡಿಯಾಕತ್ತು. ಈ ಕಡೆ ಕೂಡ್ರಿ. ಈಗ ಆ ಕಡೆ ಹೋಗಿ ಆ ಕಡೆ ಕಾಳಿಗೆ ಬರ್ತದೆ. ಒಂದು ಸ್ವಲ್ಪ ಈ ಕಡೆ ಬರ್ತದೆ, ಒಂದು ಸ್ವಲ್ಪ ಆ ಕಡೆ ಬರ್ತದೆ. ಹ್ಞೂ ಒಂದೊಂದು ಚೀಲ ತೊಗರಿ ಹುರಿತಾರೆ ನೋಡ್ರಿ ನಮ್ಮ ಕಡೆಗೆ. ಒಂದು ಚೀಲ ಅಂದ್ರೆ ಒಂದೊಂದು ಕ್ವಿಂಟಲ್ ಗಟ್ಲೆನೇ ಹುರಿದು ಬೇಳೆ ಮಾಡ್ಕೊಂಡು. ಓಕೆ ಸ್ನೇಹಿತರೆ, ನೋಡ್ರಿ ಇಷ್ಟೆಲ್ಲ ತೊಗರಿ ಹುರಿಯೋದಾಯಿತು. ಹಂಗೆ ಸ್ವಲ್ಪ ಶೇಂಗಾನು ಹುರಿದೆ. ಶೇಂಗಾ ಹುರಿದು ಹೊತ್ತೆ ಮುಳುಗಿತ್ತು ನೋಡ್ರಿ. 1 ತಾಸಿನೊಳಗೆ ಎಲ್ಲ ಆಯಿತು. ಶೇಂಗಾ ಹುರಿದೆ, ಹಂಗೆ 1-2 ಕಾಳು ತಿಂದ್ರಾಯ್ತು ಅಂತ ತಿನ್ಕೊಂತ ಕುಂತಿದ್ದೆ. ಸೊಳ್ಳೆ ಕುಂದ್ರಕ್ಕೆ ಬಿಡಲಿಲ್ಲ, ತೆಳಗೆ ಬಂದುಬಿಟ್ಟೆವು. ಆದಷ್ಟು ನಡ್ರಿ ತೆಳಗೆ ಹೋಗೋನು, ಸೊಳ್ಳೆ ಕಡಿಸ್ಕೊಂಡ್ರೆ ರೋಗ ಬರೋದು ಅಂತ ಹೇಳ್ಬಿಟ್ಟು ಅವನ್ನೆಲ್ಲ ಮುಚ್ಚಿಟ್ಟು ತೆಗೆದಿಟ್ಟು ಬಂದೀವ್ರಿ ಕೆಳಗೆ. ನೋಡಿರಿ ಶೇಂಗಾಕಾಯಿ ಹುರಿದೀನಿ. ಅವನ್ನೇ 1-2 ತಿಂತಾಯಿದ್ದೀನಿ ನೋಡ್ರಿ ಕೂತ್ಕೊಂಡು. ಓಕೆ ಸ್ನೇಹಿತರೆ, ತೊಗರಿ ಅದು ಎಲ್ಲ ಹುರಿಯೋದಾಯ್ತು ನೋಡ್ರಿ. ಇನ್ನೂ ಇಲ್ಲೇ ಇಟ್ಟಿದ್ದೀನಿ. ಮ್ಯಾಗ ಒಂದು ಕವರ್ ಹಾಕಿಬಿಡ್ತೀನಿ, ಅದಕ್ಕೆ ಇಲ್ಲೇ ಬೆಳಗಾನೆ ಇರ್ತಾವೆ. ಏನು ಸೊಳ್ಳೆ ಕಡಿಯಾಗತ್ತವ ಯಪ್ಪ, ಶಿವ ಕುಂದ್ರು ಕೊಡಲು. ಇಲ್ಲೇ ಸ್ವಲ್ಪ ಹೊತ್ತು ಶೇಂಗಾ ಅದು ತಿಂದೆ ಕುಂತ್ಕೊಂಡು. ಶೇಂಗಾ ಹುರಿದ್ನೆಲ್ಲ ಸ್ವಲ್ಪ ಹೊತ್ತು ತಿಂದೆ, 1-2 ಕಾಳು. ಸೊಳ್ಳೆ ಒಂಥರ ಬೆಲ್ಲಕ್ಕೆ ನೊಣ ಮುಕ್ಕರ್ದಂಗೆ ಆಲಕತ್ಬಿಟ್ಟು, ಅದಕ್ಕೆ ತೆಳಗೆ ಹೋಗ್ತೀನಿ ರೀ. ಈಗ ಮುಖ ಅದೆಲ್ಲ ಸ್ವಚ್ಛ ತೊಳ್ಕೊತೀನಿ. ಇದೆಲ್ಲ ಸ್ವಲ್ಪ ನೋಡ್ರಿ ಹೆಂಗಯ್ಯ, ಅದೆಲ್ಲ ಹೊಗೆ ಕುಂತ್ಬಿಟ್ಟಿನೆಲ್ಲ ಒಂಥರ ಆಗೈತೆ ಮುಖ ಎಲ್ಲ. ಹೊಗೆ ಬಡ್ದು ಬೆವರು ಬಂದು ಹೋಗಿ ಮೊದಲು ಫ್ರೆಶ್ ಅಪ್ ಆಗ್ತೀನಿ. ಸೊಳ್ಳೆ ಏನ್ಲಿ ಅಪ್ಪ ಇಲ್ಲಿ ನೋಡಗ ಒಂದು ಸೊಳ್ಳೆ ಬೆಲ್ಲಕ್ಕೆ ನೊಣ ಮುಕ್ಕರ್ಲದಂಗೆ ಆಲಕತ್ತ. ಬತ್ತಿ ಹಚ್ಚು ಪಟ್ನೆ, ಊದ್ಬತ್ತಿ ಹಚ್ಚು ನಡಿ. ಎಲ್ಲ ಒಳಗೆಲ್ಲ ಪ್ಯಾಕ್ ಬಂದ್ ಮಾಡು. ಸೊಳ್ಳೆ ಬತ್ತಿ ಹಚ್ಚವು ನಡಿ. ಆ ಬ್ಯಾನರ್ ತೊಂಬದು, ಬ್ಯಾನರ್ ತೊಂಬದು. ತಂಬಲ್ಲೇ ಪಟ್ನೆ ಹೊಚ್ಚಿಗೆ ತೆಳಗೆ ಹೋಗೋನು. ಮತ್ತೆ ಯಾಕೆ ಬರ್ಲಕ್ಕೆ ಹೋಗ್ತಿದ್ದಿ? ತೆಳಗೆ ಹೋಗ್ತಿರಿ ಎಲ್ಲ ನೋಡ್ರಿ. ಅಲ್ಲೇ ಬಿಟ್ಟು ಎಲ್ಲ ಒಲಿ ಅದೆಲ್ಲ ಮುಂಜಾನೆ ತೊಗೊಂಡೋದ್ರೆ ತೆಳಗೆ. ಇವಿಷ್ಟು ಮ್ಯಾಗ ಮುಚ್ತೇನೆ ರೀ. ನಾಯಿ ಏನರೆ ಬೆಕ್ಕು ಬರ್ತಾವ್ರಿ, ಬೆಕ್ಕು ನಾಯಿ ಕೆದ್ರಾಡ್ಲಿ ಮಾಡಲಿ ಒಳಗೆ ತೊಗೊಂಡೋದ್ರೈತಿ. ಇದು ಮುಚ್ಚಿಗೆ ತೆಳಗೆ ಹೋದ್ರೈತಂತ ಮ್ಯಾಗ ಹೊಚ್ಚಿಗೆ ಆ ಕಡೆ ಈ ಕಡೆ ಇಟ್ಟಂಗಿಡು ಹೊಚ್ಚು. ಹಾಂ ತಗೋ ಇಟ್ಟಂಗಿಡು. ಕಿಲ್ಲೆ ಅವಲಿಗೆ ಅಲ್ಲಿ ಉತ್ತರ ನೋಡ, ಕಿಲ್ಲೆ ಅವ ನೋಡು ಮನಾರ ನೋಡ್ರಿ. ತಗೋ ಆ ಕಡೆಂದಿಡು. ಆ ಕಡೆಂದಿಡು ನಡು ಒಂದಿಟ್ಟು ಬಿಡು, ಅಂದ್ರೆ ಏನು ಕೆದರ್ಲಾರ್ದಂಗೆ. ಅವು ಸ್ಟ್ಯಾಂಡು ಶೇಂಗದ ಪುಟ್ಟಿ ತೊಗೊಂಡು ನಡಿತಾಳೆ. ಇಡು ಇಲ್ಲಿಡು, ಸರಿ ಇಡು. ಅದು ಯಾವುದು ತಂದು ಅಲ್ಲಿಡು. ಎಷ್ಟು ಹೆಂಗೆ ಒಯ್ಬೇಕು ನಾ? ಒಂದು ಇಟ್ಟಂಗೆ ಅಲ್ಲ ನೋಡಿ, ಹತ್ತಂದು ಇಲ್ಲಿ ನಡು ಸೆಂಟ್ರದಾಗ ಇಡಲಿ, ಮ್ಯಾಕ್ ಇಟ್ಬಿಡಲಿ. ಕೆದರ್ಲಾರ್ದಂಗೆ, ಏನು ಕೆದರ್ಲಾಕ ಬರ್ಲಾರ್ದಂಗೆ. ಬಿಸಿ ಅದ ಮತ್ತು ಸುಡ್ತದ. ತೊಡೆನು 20 ಸೇರು ತೊಗರಿ ಏನು
ಇದು ಊದ್ಬತ್ತಿ ಹಚ್ಚಿದೇನು ತೊಂಬ ತುಪ್ಪ ತೊಂಬ ಹಾಕಿದ್ರೆ ಏನಾಯ್ತು ತೊಂಬ ತೊಂಬ ಯಾಕಿಲ್ಲ ಬೆಂಕಿ ಒಂದಿಟ್ಟು ಬೆಂಕಿ ತೊಗೊಂಡೋಕೆ ಮನೆ ತುಂಬ ಎಲ್ಲ ಲಾಭನ ಹಾಕ್ಕೊಂತಾರೆ ಹಾಕ್ಬೇಕು ಹೋಗು ಬೆಂಕಿ ಅದು ಹೆಂಗು ನಡ್ರಿ ತೆಳಗೆ ಹೋಗ್ತೀನಿ ಮೊದಲು ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಓಕೆ ಸ್ನೇಹಿತರೆ ನೋಡಿರಿ ಇವಾಗ ಫ್ರೆಶ್ ಅಪ್ ಆಗಿ ಕುಂತೆ ಸ್ವಲ್ಪ ಏನಿಲ್ಲರಿ ಶೆಕೆ ಜಾಸ್ತಿ ಆದಾಗ ಬೆವರು ಬಸ್ದಾಗ ತಣ್ಣ ನೀರಿನೊಳಗೆ ಮುಖ ತೊಳ್ಕೊಂಡ್ಬಿಡ್ಬೇಕು ರೀ ಮನುಷ್ಯ ಫ್ರೆಶ್ ಆಗಿಬಿಡ್ತೈತಿ. ಮುಖ ಅದು ತೊಳ್ಕೊಂಡು ಮಗ ದೇವ್ರ ಮುಂದೆ ದೀಪ ಹಚ್ಚಿದ್ದ ದೇವ್ರ ನಮಸ್ಕಾರ ಮಾಡ್ಕೊಂಡು ಕುಂತೀನಿ ನೋಡ್ರಿ. ಇವಾಗ ಬರೀ ನಾ ಅಡುಗೆ ಮಾಡಬೇಕು, ರೊಟ್ಟಿ ಮಾಡ್ಬೇಕ್ರಿ. ಬೆಳಗ್ಗೆ ರೊಟ್ಟಿ ಮಾಡಲಿಲ್ಲ, ರೊಟ್ಟಿ ಅದಾವು ಸ್ಟಾಕ್ ಜಾಸ್ತಿ ಅದಾವು. ರೊಟ್ಟಿ ಮಾಡ್ಬೇಕು, ಯಜಮಾನ್ರು ಕೊಡ್ತಕ್ರೆ 2 ರೊಟ್ಟಿ ಮಾಡಬೇಕು. ನನ್ನ ಮಗ ಇದ್ರೆ ಚಕ್ಕೋಲಿ ಮಾಡಿ ಮಮ್ಮಿ ಅಂತಾನೆ, ರೊಟ್ಟಿ ಮಾಡಲ ಚಕ್ಕೋಲಿ ಮಾಡಲ ಅಂತೇಳಿ ಕನ್ಫ್ಯೂಷನ್ ಕುಂತೀನಿ. ನೋಡೋಣ ಮಗ ಹೇಳಿದ್ದೆ ಮಾಡ್ಬೇಕಂತ ಅಂದ್ಕೊಂಡೇನಿ ರೀ. ಚಕ್ಕೋಲಿ ಮಾಡ್ತೀನಿ. ಚಕ್ಕೋಲಿ ಅನ್ನ ಸಾರು ಉಣ್ಣಾಕೆ ನಡಿತೈತಿ ಸಂಜೆ ಟೈಮ, ಸ್ವಲ್ಪ ತಣ್ಣಗೂ ಐತಲ್ಲ. ಓಕೆ ಸ್ನೇಹಿತರೆ, ಚಕ್ಕೋಲಿ ಮಾಡ್ತೀನಿ. ಈಗ ಚಕ್ಕೋಲಿ ಮಾಡಿಕೊಡ್ತೀನಿ, ಮಗ ನೋಡ್ತಾನೆ, ನಾವು ಇಟ್ಕೊಂಡ್ಕೆ ಮಾಡ್ಕೊಂಡ್ಬಿಡ್ತೀವಿ. ನಾವಿಷ್ಟು ತೊಗರಿ ಹುರಿಯೋದಾಯ್ತು ನೋಡ್ರಿ. ಇವತ್ತಿನ ವ್ಲಾಗಲ್ಲಿ ಏನಪ್ಪ ಅಂತಂದ್ರೆ ತೊಗರಿ ಹುರಿಯೋದು. ಇನ್ನೂ ಚಳಿ ಐತಿ ಸ್ನೇಹಿತರೆ, ಇನ್ನೂ ಸ್ವಲ್ಪ ಎಲ್ಲ ತುಟ್ಟಿ ಅದು ವ್ಯಾಸ್ಲಿನ್ ಹಚ್ಚೋದೇ ಆಗಿಲ್ಲ. ಆ ಕಡೆ ಈ ಕಡೆ ಸ್ವಲ್ಪ ತಿರುಗಾಡೋದು ಆಯ್ತಲ್ಲ, ವ್ಯಾಸ್ಲಿನ್ ಅದು ಹಚ್ಚೋದಾಗಿಲ್ಲ. ಇನ್ನೂ ಸ್ವಲ್ಪ ತುಟ್ಟಿ ಬೆಳ್ಳುಳ್ಳಿ ಸ್ವಲ್ಪ ಸೈಡ್ಗೆಲ್ಲ ಒಂಥರ ಹೊಡೆದಂಗೆ ಅನಿಸಕತ್ತವ. ವ್ಯಾಸ್ಲಿನ್ ಅದು ಹಚ್ಚಬೇಕು. ಓಕೆ ಸ್ನೇಹಿತರೆ, ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಮುಂದೆ ಅಡುಗೆ ಕೆಲಸ ಮಾಡ್ತೀನಿ ರೀ. ಮತ್ತು ನಾಳೆ ವ್ಲಾಗಲ್ಲಿ ಸಿಗ್ತೀನಿ.